ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಗಣಿತ ವಿಷಯದ ವಾಸ್ತವ ಸಂಖ್ಯೆಗಳು ಎಂಬ ಪಾಠದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನಾವು ಇಂದಿನ ತರಗತಿಯಲ್ಲಿ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ, ಅಂಕಗಣಿತದ ಮೂಲ ಪ್ರಮೇಯ, ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ, ಭಾಗಲಬ್ಧ ಸಂಖ್ಯೆಗಳ ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯ ಪುನರಾವಲೋಕನ ಪ್ರಮೇಯ, ಇಷ್ಟು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯು ಅದರ ಹೆಸರೇ ಸೂಚಿಸುವಂತೆ ಪೂರ್ಣಾಂಕಗಳ ಭಾಗಾಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವುದೇ ಧನಪೂರ್ಣಾಂಕ ಎ ಅನ್ನು ಇನ್ನೊಂದು ಧನಪೂರ್ಣಾಂಕ ಬಿ ಯಿಂದ ಭಾಗಿಸಿದಾಗ ಉಳಿಯುವ ಶೇಷ ಆರ್ ಎಂಬುದು ಯಾವಾಗಲೂ ಭಾಜಕ ಬಿಗಿಂತ ಕಡಿಮೆಯಾಗಿರುತ್ತದೆ. ಮಕ್ಕಳೇ, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅಂದ್ರೇನು? ದತ್ತ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ. ಇಲ್ಲಿ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಆಗಿರುತ್ತದೆ. ಒಂದು ಹೇಳಿಕೆಯನ್ನು ಸಾಧಿಸಲು ಬಳಸುವ ಈಗಾಗಲೇ ಸಾಧಿಸಲ್ಪಟ್ಟ ಒಂದು ಮೂಲಭೂತ ಹೇಳಿಕೆಯನ್ನು ಅನುಪ್ರಮೇಯ ಅಂತ ನಾವು ಕರಿತೀವಿ. ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಪ್ರಕಾರ ನಾವು ಲೆಕ್ಕಗಳನ್ನ ನೋಡೋದಾಗಿದ್ರೆ, ಮೊದಲನೇ ಲೆಕ್ಕ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಈ ಕೆಳಗಿನ ಸಂಖ್ಯೆಗಳ ಮಾಸಾಹವನ್ನು ಕಂಡು ಹಿಡಿಯಿರಿ. ಮಕ್ಕಳೇ, ಈಗ 135 ಮತ್ತು 225 ಇದನ್ನು ಯೂಕ್ಲಿಡ್ನ ಭಾಗಾಕಾರ ಅಂದರೆ 135ರಿಂದ 225 ನಾವು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ನಾವು ಭಾಗಾಕಾರ ಮಾಡಬೇಕು. ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಈಗ 135 ಮತ್ತು 225 ಭಾಗಾಕಾರ ಮಾಡಿದರೆ ನೋಡಿ, 135 ಒನ್ಲಿ 135, 225ರಿಂದ 135 ಕಳೆದಾಗ ಎಷ್ಟು ಬರುತ್ತೆ? 90. 90ರಿಂದ 135 ಭಾಗಾಕಾರ ಮಾಡಿದರೆ 91ಲಿ 90, 135ರಿಂದ 90ನ್ನ ಕಳೆದಾಗ ಉಳಿಯುವಂಥದ್ದು 45. ಪುನಃ 45ರಿಂದ 90 ಭಾಗಾಕಾರ ಮಾಡಿದಾಗ 45 ಒಂದ್ಲಿ 45, 45 90, ಶೇಷ 0. ನಾವು ಭಾಗಾಕಾರ ಕ್ರಮವಿಧಿ ಏನು ಹೇಳ್ತದೆ? 225ಕ್ಕೆ 135 ಒಂದು ಸಲ ಗುಣಿಸಿದಾಗ ಅದಕ್ಕೆ 90 ಸೇರಿಸಿದಾಗ 225 ಬರ್ತದೆ. 135 135 ಪ್ಲಸ್ 90 5, 13 ಪ್ಲಸ್ 9 22. ಅರ್ಥ ಆಯ್ತಾ? ಅದೇ ರೀತಿ ಪುನಃ ಇಲ್ಲಿ 135ಕ್ಕೆ ಸಮ ಆಗಬೇಕು ಅಂದರೆ 90 ನಾವು ಒಂದರಿಂದ ಗುಣಿಸಿದಾಗ ಅದಕ್ಕೆ 45 ಸೇರಿಸಿದಾಗ ನಿಮಗೆ 135 ಬರ್ತದೆ. ಪುನಃ ಇಲ್ಲಿ 45 2 ಬಾರಿ ಗುಣಿಸಿದಾಗ ನಿಮಗೆ 90ಕ್ಕೆ ಅದು ಸಮ ಆಗುತ್ತೆ. ಇದು ಭಾಗಾಕಾರ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಮಾಸಾಹಗಳನ್ನ ಕಂಡುಹಿಡಿಯೋದು. ಈಗ ಲಾಸಾಹ ಅಂದ್ರೇನು, ಮಾಸಾಹ ಅಂದ್ರೇನು? ಲಾಸಾಹ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ, ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಮಕ್ಕಳೇ,
ನಿಮಗೆ ಮಾಸಾಹ ಇಲ್ಲಿ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಪ್ರಕಾರ ಮಾಸಾಹ ಅಂದರೆ ನಿಮಗೆ ಶೇಷ ಬರ್ತಕ್ಕಂಥ ಅಂಕಿಯನ್ನು ನಾವು ಮಾಸಾಹ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಇದು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 135ರಿಂದ 225 ಭಾಗಾಕಾರ ಮಾಡುವ ವಿಧಾನ. ನೆಕ್ಸ್ಟು ಅದೇ ರೀತಿ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 196ರಿಂದ 38,220 ಭಾಗಾಕಾರ ಮಾಡಬೇಕು. ಹೇಗೆ? ಇದನ್ನು ಡೈರೆಕ್ಟಾಗಿ ಹೋಗುತ್ತೆ. 196ರಿಂದ 195ರಿಂದ ಗುಣಾಕಾರ ಮಾಡಿದ್ರೆ 38,220. ಈಗ ಭಾಗಾಕಾರ ಕ್ರಮವಿಧಿ ಪ್ರಕಾರ ಏನು ಹೇಳ್ತದೆ? 38,220 ಬರಬೇಕು ಅಂದರೆ 196 ಇಂಟು 195 ಗುಣಾಕಾರ ಮಾಡಿದ್ರೆ ನಿಮಗೆ 138,220 ಬರ್ತದೆ. ಆದ್ದರಿಂದ 96 ಮತ್ತು 38,220ರ ಮಾಸಾಹ 195. ಇದು 95 ಆಗಬೇಕು. 195. ನೆಕ್ಸ್ಟು ಅದೇ ಅಭ್ಯಾಸದಲ್ಲಿ ಎರಡನೇ ಲೆಕ್ಕ. ಯಾವುದೇ ಧನ ಬೆಸ ಪೂರ್ಣಾಂಕವು r³ + 1 ಅಥವಾ r³ + 3 r³ + 5 ರೂಪದಲ್ಲಿರುತ್ತದೆ ಎಂದು ತೋರಿಸಿ. ಇಲ್ಲಿ q ಒಂದು ಪೂರ್ಣಾಂಕವಾಗಿದೆ. a = bq + r ಇದೇ ರೂಪದಲ್ಲಿರೋದು. 6q + 1 ಅಂದರೆ bq + 1, 6q + 3 ಅಂದರೆ bq + 2, 6q + 5 ಅಂದರೆ bq + 3. ಎಯು ಒಂದು ಧನ ಬೆಸ ಸಂಖ್ಯೆ ಆಗಿರಲಿ, ಬಿ 6 ಆಗಿರಲಿ. ಆದ್ದರಿಂದ ಯೂಕ್ಲಿಡ್ನ ಭಾಗಾಕಾರ ಆಲ್ಗರಿದಮ್ ಪ್ರಕಾರ ನೋಡಿ, a = 6q + r. ಇಲ್ಲಿ ನಾವು ಸ್ಟೇಟ್ಮೆಂಟ್ ಹೇಳಿದೆ. ಏನು ಹೇಳಿದೆ? ಎಯು ಒಂದು ಧನ ಬೆಸ ಸಂಖ್ಯೆಯಾಗಿರಲಿ, ಬಿ 6 ಆಗಿರಲಿ. ಯಾಕೆ ಅಂದರೆ ಇಲ್ಲಿ ಕಾಮನ್ ಟರ್ಮ್ ಬಿ ಜಾಗದಲ್ಲಿ ಎಲ್ಲ ಕಡೆ ಕಾಮನ್ ಟರ್ಮ್ ಇರೋದು 6. ಆದ್ದರಿಂದ ಬಿ = 6 ಆಗಿರಲಿ. ಆದ್ದರಿಂದ ಯೂಕ್ಲಿಡ್ನ ಭಾಗಾಕಾರ ಅಲ್ಗಾರಿದಮ್ ಪ್ರಕಾರ ನಿಮಗೆ ಇಲ್ಲಿ ಆರು ಬೆಲೆಗಳು ಕೊಟ್ಟಿದ್ದಾರೆ. r ಅಂದರೆ 0, 1, 2, 3, 4, 5, 6, 5. ಯಾಕೆಂದರೆ ನಾವು ಇಲ್ಲಿ ಬಿ 6ಕ್ಕೆ ಸಮ ಆಗಿರೋದ್ರಿಂದ ನಾವು ಇಲ್ಲಿ 0, 1, 2, 3, 4, 5ಕ್ಕೆ ನಿಲ್ಲಿಸಬೇಕು ಇಲ್ಲಿ. ನೆಕ್ಸ್ಟ್ ಇದೇ ಈ ಫಾರ್ಮ್ಗೆ r = 0 ಕೊಟ್ಟರೆ a = 6q + r. r ಬೆಲೆ 0 ಆದರೆ a = 6q ಆಗುತ್ತೆ. rq ಅನ್ನೋದು 2ರಿಂದ ಭಾಗವಾಗುತ್ತದೆ. ಫಾರ್ ಎಕ್ಸಾಂಪಲ್ ಕ್ಯೂಗೆ 2 ಕೊಟ್ಟರೆ 6 × 2 = 12. 12 2ರಿಂದ ಭಾಗವಾಗುತ್ತದೆ. ಫಾರ್ ಎಕ್ಸಾಂಪಲ್ ಕ್ಯೂಗೆ 9 ಕೊಟ್ಟರೆ ಕ್ಯೂಗೆ 3 ಕೊಟ್ಟರೆ 3 × 3 = 6 3 18. 18 ಕೂಡ 2ರಿಂದ ಭಾಗವಾಗುತ್ತದೆ. 2 9 18. ಹೀಗೆ 2ರಿಂದ ಭಾಗವಾಗುವಂಥದ್ದನ್ನು ನಾವು ಒಂದು ಸಮ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ r = 1 ಕೊಟ್ಟರೆ, ಈ ಈಕ್ವೇಷನ್ಗೆ r = 1 ಕೊಟ್ಟರೆ ಚೆಕ್ ಮಾಡೋಣ. ಸಮ ಸಂಖ್ಯೆನ ಬೆಸ ಸಂಖ್ಯೆನ ಚೆಕ್ ಮಾಡೋಣ. a = 6q + r ಬೆಲೆ 1 ಆದರೆ ಅರ್ಥ ಆಯ್ತಾ? ಈಗ ನೆಕ್ಸ್ಟು ಕ್ಯೂಗೆ ಒಂದು ವ್ಯಾಲ್ಯೂ ಕೊಡೋಣ 1. ಕ್ಯೂ ಬೆಲೆ 1 ಆದರೆ ಅಪ್ಲೈ ಮಾಡಬೇಕು. 6 1 + 1 ಎಷ್ಟಾಯಿತು? 6 1 6 1 6 + 1 = 7. 7 2ರಿಂದ ಭಾಗ ಆಗುತ್ತಾ? ಆದ್ದರಿಂದ 6q + 1 ಇದು 2ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ a = 6q + 1 ಏನಾಗಬೇಕು? ಅದು ಬೆಸ ಸಂಖ್ಯೆ.
2ರಿಂದ ಭಾಗ ಆಗುವಂಥದ್ದು ಸಮಸಂಖ್ಯೆ, 2ರಿಂದ ಭಾಗ ಆಗದೇ ಇರತಕ್ಕಂಥದ್ದು ಅದು ಬೆಸ ಸಂಖ್ಯೆ. ನೆಕ್ಸ್ಟು ಅದೇ ರೀತಿ r = 2 ಆದಾಗ, r ಬೆಲೆ 2 ಆದಾಗ a = 6q + r, r ಬೆಲೆ 2 ಆದಾಗ 6q + 2, 6ಗೆ ಒಂದು ಬೆಲೆ ಕೊಟ್ಟರೆ 6ಗೆ ಒಂದು 4 ಕೊಡೋಣ, ಕ್ಯೂಗೆ ಒಂದು 4ರ ಬೆಲೆ ಕೊಟ್ಟರೆ 2, 6 4 24 + 2, 24 + 2 26, 26 2ರಿಂದ ಭಾಗವಾಗುತ್ತದೆ. 2 1 2 3 16, ಆದ್ದರಿಂದ 26 2ರಿಂದ ಭಾಗವಾಗುತ್ತದೆ. ಆದ್ದರಿಂದ 6q + 2 ಇದು 2ರಿಂದ ಭಾಗವಾಗುತ್ತದೆ. ಆದ್ದರಿಂದ a = 6q + 2 ಒಂದು ಸಮಸಂಖ್ಯೆ. ಅದೇ ರೀತಿ ನಿಮಗೆ ಇಲ್ಲಿ ಬೆಸ ಸಂಖ್ಯೆಗಳು ಯಾವ್ಯಾವ ಬರ್ತವೆ ಅವೆಲ್ಲ ಒಂದು 2ರಿಂದ ಭಾಗ ಆಗಲ್ಲ, ಆದ್ದರಿಂದ ಅವು ಬೆಸ ಸಂಖ್ಯೆಗಳಾಗ್ತವೆ. 4 ಅದು 2ರಿಂದ ಭಾಗ ಆಗುತ್ತೆ, ಅದರಿಂದ ಅದು ಸಮಸಂಖ್ಯೆ ಆಗಿರ್ತದೆ. 5 2ರಿಂದ ಭಾಗ ಆಗಲ್ಲ, ಅದರಿಂದ ಅದು ಬೆಸ ಸಂಖ್ಯೆ ಆಗಿರ್ತದೆ. ಆದ್ದರಿಂದ ಯಾವುದೇ ಧನ ಬೆಸ ಸಂಖ್ಯೆ ಪೂರ್ಣಾಂಕವು 6q + 1, 6q + 3 ಅಥವಾ 6q + 5 ರೂಪದಲ್ಲಿ ಇರುತ್ತದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಕ್ವಶನ್ನು 32 ಸದಸ್ಯರುಳ್ಳ ಭೂದಳದ ತುಕಡಿಯ ಹಿಂದೆ 616 ಸದಸ್ಯರುಳ್ಳ ಭೂದಳ ಸೈನಿಕರ ಗುಂಪು ಒಂದು ಪಥ ಸಂಚಲನದಲ್ಲಿ ಚಲಿಸಬೇಕಾಗಿದೆ. ಆ 2 ತಂಡಗಳು ಒಂದೇ ಸಂಖ್ಯೆಯ ಕಂಬ ಸಾಲುಗಳಲ್ಲಿ ಚಲಿಸಬೇಕಾಗಿದೆ. ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಅವರು ಪಥ ಸಂಚಲನೆ ಚಲಿಸಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಅವರು 32 ಸದಸ್ಯರುಳ್ಳ ಅಂತ ಅಂದರೆ ಒಂದು ಗುಂಪಲ್ಲಿ 32 ಸದಸ್ಯರು ಇರಬೇಕು. ಒಟ್ಟಿನಲ್ಲಿ ಅಲ್ಲಿ 616 ಸದಸ್ಯರು ಇರ್ತಾರೆ. ಆದ್ದರಿಂದ 32ರಿಂದ 616 ಸದಸ್ಯರುಳ್ಳ ಸಂಖ್ಯೆಯನ್ನು ಭಾಗಿಸಿದಾಗ 32 19 608 ಸರಿನಾ? ಮೈನಸ್ ಮಾಡಿದ್ರೆ 616ರಲ್ಲಿ 608ನ್ನು ಕಳೆದಾಗ ನಿಮಗೆ ಉಳಿಯೋದು 8. 8 616ಕ್ಕೆ 32ರಿಂದ 19ನ್ನು ಗುಣಾಕಾರ ಮಾಡಿ ಅದಕ್ಕೆ 8ನ್ನು ಸೇರಿಸಿದಾಗ ನಿಮಗೆ 616 ಆಯ್ತದೆ. 32 19 608, 608 + 8 616. ನೆಕ್ಸ್ಟು ಅದೇ ರೀತಿ 8ರಿಂದ 32ನ್ನು ಭಾಗಿಸಿದಾಗ 8ರಿಂದ 32ನ್ನು ಭಾಗಿಸಿದಾಗ 8 4 32, 8 4 32 ಈಕ್ವಲ್ಸ್ 8ನ್ನು 4ರಿಂದ ಗುಣಾಕಾರ ಮಾಡಿದಾಗ ನಿಮಗೆ 32. ಆದ್ದರಿಂದ ನಿಮಗೆ ಅದರ ಮಾಸಾಹ 616ರ ಮಾಸಾಹ 8 ಆಗಿರೋದ್ರಿಂದ ಗರಿಷ್ಠ 8 ಕಂಬ ಸಾಲುಗಳಲ್ಲಿ ಅವರು ಚಲಿಸಬಹುದು. ಅಂದರೆ 32 ಸದಸ್ಯರುಳ್ಳ ಭೂದಳದ ತುಕಡಿಯ ಹಿಂದೆ 616 ಸದಸ್ಯರುಳ್ಳ ಭೂದಳ ಸೈನಿಕರು ಗುಂಪು ಒಂದು ಪಥ ಸಂಚಲನದಲ್ಲಿ ಚಲಿಸಬೇಕಾಗಿದೆ. ಆ 2 ತಂಡಗಳು ಒಂದೇ ಸಂಖ್ಯೆ ಕಂಬ ಸಾಲುಗಳಲ್ಲಿ ಚಲಿಸಬೇಕಾಗಿದೆ. ಗರಿಷ್ಠ 8 ಕಂಬ ಸಾಲುಗಳಲ್ಲಿ ಅವರು ಚಲಿಸಬಹುದು ಅಂತ ನಾವು ಒಂದು ಕ್ಲೂ ಕೊಟ್ಟಿದ್ದೀವಿ. ನೆಕ್ಸ್ಟು ಮಕ್ಕಳೇ, ನೆಕ್ಸ್ಟ್ ಕ್ವಶನ್, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಉಪಯೋಗಿಸಿ ಯಾವುದೇ ಧನಪೂರ್ಣಾಂಕದ ವರ್ಗವು 3m ಅಥವಾ 3m + 1 ರೂಪದಲ್ಲಿಯೇ ಇರುತ್ತದೆ ಎಂದು ತೋರಿಸಿ. ಇಲ್ಲಿ m ಒಂದು ಪೂರ್ಣಾಂಕ, ಸುಳಿವು x ಎಂಬುದು ಯಾವುದೇ ಧನಪೂರ್ಣಾಂಕ ಆಗಿರಲಿ, ಆಗ 3q, 3q + 1 ಅಥವಾ 3q + 2 ರೂಪದಲ್ಲಿರುತ್ತದೆ. ಈಗ ಪ್ರತಿಯೊಂದನ್ನು ವರ್ಗ ಮತ್ತು ಅವುಗಳನ್ನು 3m ಅಥವಾ 3m + 1 ರೂಪದಲ್ಲಿ ಪುನಃ ಬರೆಯಬಹುದು ಎಂದು ತೋರಿಸಿ. ಉತ್ತರ, ಯಾವುದೇ ಧನಪೂರ್ಣಾಂಕವನ್ನು 3ರಿಂದ ಭಾಗಿಸಿದಾಗ ಶೇಷವು 0, 1 ಅಥವಾ 3 ಆಗಿರುತ್ತದೆ. ಫಾರ್ ಎಕ್ಸಾಂಪಲ್,
ನೀವು 3ರಿಂದ ಯಾವುದೇ ಧನಪೂರ್ಣಾಂಕ ಅಂದರೆ 9ನ್ನು ಡಿವೈಡ್ ಮಾಡಿದ್ರೆ ಭಾಗಿಸಿದಾಗ ನಿಮಗೆ 3 9 ಡಿವೈಡೆಡ್ ಬೈ 0 ಶೇಷ ಎಷ್ಟಾಗಿರ್ತದೆ 0 ಆಗಿರ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಒಟ್ಟಿನಲ್ಲಿ ನಾವು 3ರಿಂದ ಯಾವುದೇ ಒಂದು ಪೂರ್ಣಾಂಕನ ನಾವು ಭಾಗಿಸಿದಾಗ ಶೇಷ 0 ಅಥವಾ 1 ಅಥವಾ 3 ಆಗಿರುತ್ತದೆ. ನೆಕ್ಸ್ಟ್ ಎಯು 3q, 3q + 1 ಅಥವಾ 3q + 2 ರೂಪದಲ್ಲಿ ಇರುತ್ತದೆ ಅಂತ. ಅಂದರೆ ಇಲ್ಲಿ ಕೇಳಿದ್ದಾರೆ, ಸುಳಿವು ಕೊಟ್ಟಿದ್ದಾರಲ್ವಾ, ಆ ಪ್ರಕಾರ ನಾವು ಹೋಗೋದಿದ್ರೆ ಎ ಇಸ್ ಈಕ್ವಲ್ ಟು ಮೊದಲನೇದು ಎ ಇಸ್ ಈಕ್ವಲ್ ಟು 3q ಆದರೆ ಎ ಬೆಲೆ 3q ಆದಾಗ ಇದನ್ನು ವರ್ಗ ಮಾಡಬೇಕು. ಯಾಕೆಂದರೆ ಸುಳಿವಲ್ಲಿ ಹೇಳಿದ್ದಾರೆ ವರ್ಗ ಮಾಡಿ, ಪ್ರತಿಯೊಂದನ್ನು ವರ್ಗ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಪ್ರತಿಯೊಂದನ್ನು ವರ್ಗ ಮಾಡ್ತಿದ್ದೀವಿ. ಎ ಇಸ್ ಈಕ್ವಲ್ ಟು 3q, ಬಲಭಾಗ ಮತ್ತು ಎಡಭಾಗನ ನಾವು ವರ್ಗ ಮಾಡಿದಾಗ a² ಈಕ್ವಲ್ 3q ಸ್ಕ್ವೇರ್, 3q ಹೋಲ್ ಸ್ಕ್ವೇರ್ ಆದಾಗ 3² ಇಂಟು q² ಆಗುತ್ತೆ. 3 9 ಇಂಟು q², ಇದನ್ನು ನಾವು 9q² ಅಂತ ಹೇಳ್ತೀವಿ. ಇಲ್ಲಿ ಕಾಮನ್ ತೆಗೆದ್ರೆ 3ಯಿಂದ ಕಾಮನ್ ತೆಗೆದ್ರೆ 3q², 3 9 q². ಈಗ ಎಮ್ಮನ ಬೆಲೆ ಏನಾಯಿತು, ಈಗ 3q² ಆಯಿತು. ಅದೇ ರೀತಿ ಎ ಬೆಲೆ 3q + 1 ಆದಾಗ ಅದೇ ರೀತಿ ನಾವು 3q + 1 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಈ 3q + 1 ಹೋಲ್ ಸ್ಕ್ವೇರು a + b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಆದ್ದರಿಂದ a² + b ಹೋಲ್ ಸ್ಕ್ವೇರ್ ಅಂದರೆ ಏನಂದರೆ a² + 2ab + b². ಇದಕ್ಕೆ ಅಪ್ಲೈ ಮಾಡ್ತಾ ಹೋದರೆ ಎ ಬೆಲೆ 3, ಬಿ ಬೆಲೆ 1 ಅಪ್ಲೈ ಮಾಡಿದರೆ 3² + 2 ಇಂಟು 3 ಇಂಟು 1 + 1² 3 9 ಪ್ಲಸ್ 2 3 6q 9q² ಪ್ಲಸ್ 1 ಈಸ್ ಈಕ್ವಲ್ ಟು, ಇದನ್ನು 3ರಿಂದ ಎಲ್ಲ ನಂಬರ್ಗಳನ್ನ ಡಿವೈಡ್ ಮಾಡ್ಬೋದು. ಆದ್ದರಿಂದ ನಾವು 3ನ್ನ ಕಾಮನ್ ತೆಗೆದ್ರೆ 3q² ಪ್ಲಸ್ 2. ಇಲ್ಲಿ 3q² ಪ್ಲಸ್ ಏನಾಯಿತು, ಎಂ ಬೆಲೆ ಆಯಿತು ಅಲ್ವಾ? ಅರ್ಥ ಆಯ್ತಾ? ಇದೇ ಥರ ನೆಕ್ಸ್ಟು ಎ ಬೆಲೆ 3q + 2 ಆದಾಗ ನೀವು ಮಾಡಿ, ಇದು ಕೂಡ a + b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಅದನ್ನು a + b ಹೋಲ್ ಸ್ಕ್ವೇರ್ ಫಾರ್ಮಿಗೆ ತಗೊಬಂದು ನೀನು ಅದಕ್ಕೆ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ 9q² + 12q + 4 ಆವಾಗ ಬರ್ತದೆ. ನಿಮಗೆ ಎಮ್ ಏನಾಗ್ತದೆ ಅಂದರೆ 3q + 4q + 1 ಆಗುತ್ತೆ. 1 ಮತ್ತು 2 ಮತ್ತು 3ರಿಂದ ಆದ್ದರಿಂದ ಯಾವುದೇ ಧನ ಪೂರ್ಣಾಂಕದ ವರ್ಗವು 3m ಅಥವಾ 3m + 1 ರೂಪದಲ್ಲಿಯೇ ಇರುತ್ತದೆ. ಅದೇ ರೀತಿ ಎ ಬೆಲೆ 3q + 2 ಆದಾಗ ಅದನ್ನು ವರ್ಗ ಮಾಡಿದಾಗ a² = 3q + 2 ಹೋಲ್ ಸ್ಕ್ವೇರ್ ಆಗುತ್ತೆ. ವರ್ಗ ಮಾಡಿದಾಗ ಅದನ್ನು ಪುನಃ ನೀನು a + b ಹೋಲ್ ಸ್ಕ್ವೇರ್ ರೂಪದಲ್ಲಿ ಹೋದರೆ ನಿಮಗೆ a² + b² + 2ab ರೂಪಕ್ಕೆ ನೀನು ಕನ್ವರ್ಟ್ ಮಾಡಿದಾಗ ಅಪ್ಲೈ ಮಾಡಿದಾಗ ಎ ಬೆಲೆ 3 ಅಪ್ಲೈ ಮಾಡ್ತೀಯಾ, ಬಿ ಬೆಲೆ 2 ಅಪ್ಲೈ ಮಾಡ್ತೀರಿ. ಇದು 3 2 ಇಂಟು 3 ಇಂಟು 2 2 3 × 6 6 2 × 12 2 3 6 6 2 12. ಆದ್ದರಿಂದ ಈ ಫಾರ್ಮಿಗೆ ಬರ್ತದೆ. ಅದನ್ನು ಪುನಃ 3ನ್ನ ಕಾಮನ್ ತೆಗೆದ್ರೆ 3q² + 4q + 1 ಎಂ ಬೆಲೆ 3q² + 4q + 1 ರೂಪಕ್ಕೆ ಕನ್ವರ್ಟ್ ಮಾಡ್ತಿದ್ದೆ. ಆದ್ದರಿಂದ 1 2 ಮತ್ತು 3ರಿಂದ ಆದ್ದರಿಂದ ಯಾವುದೇ ಧನ ಪೂರ್ಣಾಂಕದ ವರ್ಗವು 3m ಅಥವಾ 3m + 1 ರೂಪದಲ್ಲಿಯೇ ಇರುತ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್,
ಅಂಕಗಣಿತದ ಮೂಲ ಪ್ರಮೇಯ. ಇದನ್ನು SLC ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ 1 ಮಾರ್ಕ್ಸ್ಗೆ ಕೇಳ್ಬೋದು. ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ವರ್ತಿಸಬಹುದು ಮತ್ತು ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಒಂದು ಅನನ್ಯ ರೀತಿಯಲ್ಲಿ ಅಪವರ್ತಿಸಬಹುದು, ಆದರೆ ಅವಿಭಾಜ್ಯ ಅಪವರ್ತನಗಳ ದೊರೆಯುವಿಕೆಯು ವಿಭಿನ್ನ ಕ್ರಮಗಳಲ್ಲಿ ಇರಬಹುದು ಎಂದು ಪ್ರಮೇಯ ತಿಳಿಸುತ್ತದೆ. ಆದರೆ ಯಾವುದೇ ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಒಂದೇ ಒಂದು ವಿಧದಲ್ಲಿ ಬರೆಯಬಹುದು, ಆದರೆ ಆ ಅವಿಭಾಜ್ಯಗಳನ್ನು ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರುವುದಿಲ್ಲ. ಉದಾಹರಣೆಗೆ 2 × 3 × 5 × 7 ಇದನ್ನು ನಾವು ಯಾವ ರೀತಿ ಬೇಕಾದರೂ ಬರಿಬೋದು. 2 × 2 × 5 × 7 ಅಥವಾ 5 × 3 × 2 × 7 ಅಥವಾ 7 × 5 × 3 × 2 ನಿರ್ದಿಷ್ಟತೆ ಇರೋದಿಲ್ಲ. ಬಟ್ ಎಲ್ಲ ಬೆಲೆ ಇದು ಸೇಮ್. ಫಾರ್ ಎಕ್ಸಾಂಪಲ್ 2 × 3 2 3 6 ಒಂದೇ ಆನ್ಸರ್. 3 × 2 ಇನ್ನೊಂದು ರೂಪದಲ್ಲಿ ಬರೆದಾಗ 3 7 6. ಅದೇ ರೀತಿ ಇದರ ಒಟ್ಟು ಮೊತ್ತ ಕೂಡ ಒಂದೇ ಆಗಿರ್ತದೆ. ಪ್ರಮೇಯ ಹೇಳ್ದಂಗೆ ಒಂದೇ ಆಗಿರ್ತದೆ. ನೆಕ್ಸ್ಟ್, ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಾಸಾಹ ಎ ಕಾಮ ಬಿ ಗುಣಲಬ್ಧ ಲಾಸಾಹ ಎ ಕಾಮ ಬಿ ಇದು ಎ ಈ ಗುಣಲಬ್ಧ ಬಿಗೆ ಸಮವಾಗಿರುತ್ತದೆ ಅಂತ ನೆಕ್ಸ್ಟ್ ಹೇಳ್ತಿದ್ದಾರೆ. ನೆಕ್ಸ್ಟು ಅಭ್ಯಾಸ 8.2 ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನೋಡಪ್ಪ, 140 ಆಯಿತಾ. ಇದನ್ನು ಈಸಿಯಾಗಿ ಮಾಡ್ಬೋದು. ಫಸ್ಟು 2 ಇಂದ ಸ್ಟಾರ್ಟ್ ಮಾಡೋಣ. 2 7 14 0 ಅದೇ ರೀತಿ ಕ್ಯಾರಿ ಮಾಡ್ತೀನಿ. ಪುನಃ 2 2 3 6 1 ಕ್ಯಾರಿ ಮುಂದೆ ಹೋಯಿತು 10 2 5 10. ಪುನಃ ನೆಕ್ಸ್ಟು 3 ಇಂದ ಆಗಲ್ಲ, 4 ಇಂದ ಆಗಲ್ಲ. ನೆಕ್ಸ್ಟ್ 5 ಇಂದ 5 7 35. 140 = 2 × 2 × 5 × 7. ಇದನ್ನು ಇನ್ನು ಸರಳ ರೂಪಕ್ಕೆ ತಂದರೆ 2 × 2 ನಾವು 2² × 5 × 7 ನೀವು ಕ್ಯಾಲ್ಕುಲೇಟ್ ಮಾಡಿ. ಇದರ ಎರಡೂ ಮೊತ್ತವು ಒಂದೇ ಆಗಿರುತ್ತದೆ. ಕ್ಲಿಯರಾ? ನೆಕ್ಸ್ಟು 3825. 3825 3ರಿಂದ ಡಿವೈಡ್ ಮಾಡೋಣ. 3 1. ನೆಕ್ಸ್ಟ್ 8 3ರಿಂದ ಡಿವೈಡ್ ಆಗಲ್ಲ. 3 7 6 ಅದರ ಹಿಂದಿನ ನಂಬರು. ಪುನಃ 2 ಕ್ಯಾರಿ. 3 7 21. ಪುನಃ 1 ಕ್ಯಾರಿ. 3 5 ಎಷ್ಟು? 3 7 21. 3 7 21. 3 5 15. 1275. ಪುನಃ 3ರಿಂದ ಡಿವೈಡ್ ಮಾಡಿದ್ರೆ 3 4 12. 3 2 6 7 ಇದೆ. ಮುಂದೆ ಒಂದನ್ನು ಕ್ಯಾರಿ ಮಾಡಿದ್ರೆ 3 5 15. ಪುನಃ ಇದು 5ರಿಂದ 3ರಿಂದ ಆಗಲ್ಲ, 4ರಿಂದ ಆಗಲ್ಲ. 5ರಿಂದ 8 5 40. 2 ಕ್ಯಾರಿ. 5 5 25. ಪುನಃ 5ರಿಂದ 5 1. ಇಲ್ಲಿ ಮುಂದೆ ಎಷ್ಟು ಕ್ಯಾರಿ? 3 ಕ್ಯಾರಿ. 5 7 35. ನೆಕ್ಸ್ಟು 3825 = 3 × 3 × 5 × 5 × 17. ಇದನ್ನು ಸರಳ ರೂಪಕ್ಕೆ ತಂದರೆ 3² × 5² × 17. ಇವೆರಡರ ಮೊತ್ತ ಪುನಃ ಒಂದೇ ಆಗಿರ್ತದೆ.
ನೆಕ್ಸ್ಟ್ ಲೆಕ್ಕ 156 ಅನ್ನು 2ರಿಂದ ಲಾಸಾಹ ತೆಗೆದ್ರೆ 2 7 14 ಕ್ಯಾರಿ 1 2 8 16 ಪುನಃ 2ರಿಂದ 2 3 6 ಕ್ಯಾರಿ 1 2 9 18 ಪುನಃ 3ರಿಂದ 3 1 3 3 ಇದನ್ನು ಪುನಃ 156 ಈಕ್ವಲ್ಸ್ 2 × 2 × 3 × 13 ಇದನ್ನು ಸರಳ ರೂಪಕ್ಕೆ ತಂದರೆ 2² × 3 × 13 ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳಿದ್ರೆ ನಿಮಗೆ ಒಂದೇ ಆಗಿರ್ತದೆ. ನೆಕ್ಸ್ಟ್ ಲೆಕ್ಕ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿದು ಲಾಸಾಹ ಇಂಟು ಮಾಸಾಹ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗಿರ್ತದೆ ಎಂದು ತಾಳೆ ನೋಡಬೇಕು. ಅಂದರೆ ಕ್ವಶನ್ ಏನು ಕೇಳಿರೋದು, ಲಾಸಾಹ ಮತ್ತು ಮಾಸಾಹ ಕೊಟ್ಟಿರೋ ಜೋಡಿಗಳಿಗೆ ಲಾಸಾಹ ಮತ್ತು ಮಾಸಾಹಗಳನ್ನ ಕಂಡುಹಿಡಿದು ಏನು ತಾಳೆ ನೋಡಬೇಕು ಅಂದರೆ ಲಾಸಾಹ ಮತ್ತು ಮಾಸಾಹನ ಗುಣಲಬ್ಧ ಮಾಡಿದ್ರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಅದು ಸಮ ಆಗಿರಬೇಕು. ಕಂಡುಹಿಡಿಯೋಣ. ಫಸ್ಟ್ ಸಪ್ರೇಟ್ ಕಂಡುಹಿಡಿಯಬೇಕು. 2 ಜೊತೆ ಅಂದರೆ 26 1 91 1 26ಕ್ಕೆ ಲಾಸಾಹ ಮಾಸಾಹ ಕಂಡುಹಿಡ್ಕೊಬೋಣ. 2 ಇಂದ 2 1 2 3 ಅಲ್ವಾ, 26ಕ್ಕೆ ಇಷ್ಟೇ 2 × 13. ನೆಕ್ಸ್ಟ್ 91ಕ್ಕೆ ಲಾಸಾಹ ಮಾಸಾಹ ಕಂಡುಹಿಡಿದ್ರೆ 7 1 7 7 ಇನ್ನು ಕ್ಯಾರಿ ಎಷ್ಟು 2 7 3 21 ಇದಕ್ಕೂ ಅಷ್ಟೇ 91 = 7 × 13 ಆಯಿತಾ. ಲಾಸಾಹ ಮತ್ತು ಮಾಸಾಹಗಳನ್ನ ಕಂಡುಹಿಡಿದ್ವಿ. ಈಗ ಲಾಸಾಹ ಏನು, ಎರಡು ಜೋಡಿಗಳ ಲಾಸಾಹ ಏನು 2 × 13 × 7 ಇದರ ಗುಣಲಬ್ಧ ಎಷ್ಟು 182. ಮಾಸಾಹ ಅಂದ್ರೇನು, ಎರಡು ಸಂಖ್ಯೆಗಳಲ್ಲಿ ಅತಿ ಹೆಚ್ಚು ರಿಪೀಟ್ ಆಗುವಂಥದ್ದು ನಾವು ಮಾಸಾಹ ಅಂತ ಕರಿತೀವಿ. ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಎರಡು ಸಂಖ್ಯೆಯಲ್ಲಿ ಅತಿ ಹೆಚ್ಚು ರಿಪೀಟ್ ಆಗಿರೋದು 13, ಅದರಿಂದ ಮಾಸಾಹ 13. ಅರ್ಥ ಆಯ್ತಾ ನೋಡಿ. ಈಗ ಅವ್ರೇನು ಹೇಳಿದ್ರು, ಲಾಸಾಹ ಮತ್ತು ಮಾಸಾಹಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಮಾಸಾಹ 13 ಮಾಸಾಹ 13, ಲಾಸಾಹದ ಗುಣಲಬ್ಧ 182. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 2366. ಅದೇ ರೀತಿ ಅದು ಏನಕ್ಕೆ ಸಮ ಆಗಿರಬೇಕು, ಎರಡು ಜೋಡಿಗಳಿಗೆ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರಬೇಕು. 26 ಮತ್ತು 91ನ ನೀವು ಗುಣಲಬ್ಧ ಮಾಡಿದ್ರೆ 2366. ತಾಳೆ ನೋಡೋದು, ಇದು ತಾಳೆ ನೋಡುವಂಥದ್ದು ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗಿರಬೇಕು. ಇದು ತಾಳೆ ನೋಡುವಂಥದ್ದ ರೀತಿ. ನೆಕ್ಸ್ಟು ಇದೆ ಅದೇ ರೀತಿ ಪುನಃ ನೀವು ತಾಳೆ ನೋಡಬೇಕು. ಲಾಸಾಹ ಮಾಸಾಹ ಕಂಡುಹಿಡಿಯೋಣ. ಫಸ್ಟು 510ಕ್ಕೆ ಲಾಸಾಹ ಮಾಸಾಹ ಕಂಡುಹಿಡಿದ್ರೆ 2 2 4 ಇಲ್ಲಿ 1 ಕ್ಯಾರಿ 2 5 10 ಇಲ್ಲಿ 1 ಕ್ಯಾರಿ 2 5 10 ಪುನಃ 5 5 5 25 5 1 5 ಪುನಃ 3ರಿಂದ 3 1 3 ಇಲ್ಲಿ ಎಷ್ಟು ಕ್ಯಾರಿ ಆಯಿತು 2 3 7 21. ಇದರ ಲಾಸಾಹ 2 × 5 × 3 × 17. ನೆಕ್ಸ್ಟು 92ಕ್ಕೆ ಕಂಡುಹಿಡಿದ್ರೆ 92 ಪುನಃ 2ರಿಂದ 2 4 8 1 ಕ್ಯಾರಿ 2 6 12 ಪುನಃ 2ರಿಂದ 2 7 2 3 ಅದಾಯ್ತಾ. ಇದರದ್ದು 92 = 2 × 2 × 23. ಮಾಸಾಹ ಎಷ್ಟು, ಮಾಸಾಹ ಇಲ್ಲಿ 2 ರಿಪೀಟ್ ಆಗಿದೆ, ಇಲ್ಲಿ 2 ರಿಪೀಟ್ ಆಗಿದೆ, 3 ಸಲ ರಿಪೀಟ್ ಆಗಿದೆ, ಅದರಿಂದ ಮಾಸಾಹ 2. ಲಾಸಾಹ ಏನಪ್ಪ ಅಂದರೆ 2² × 3 × 5 × 17 × 23 ಇದಿಷ್ಟು ಗುಣಲಬ್ಧ.
23,460. ಪುನಃ ಇವೆರಡನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಲಾಸಾಹ ಮತ್ತು ಮಾಸಾಹನ ಮಲ್ಟಿಪ್ಲೈ ಮಾಡಿ ಈ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಲಾಸಾಹ ಮಾಸಾಹ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿರ್ತದೆ ಆನ್ಸರು, ಈ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದಾಗಲೂ ಅಷ್ಟೇ ಆಗಿರಬೇಕು, ಸಮ ಆಗಿರಬೇಕು. ನೆಕ್ಸ್ಟು, ಕೆಳಗಿನ ಪೂರ್ಣಾಂಕಗಳ ಲಾಸಾಹ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ. ಸೇಮ್ ಎಲ್ಲ ಪುನಃ 12, 15 ಮತ್ತು 21 ಅವಿಭಾಜ್ಯ ಅಪವರ್ತನ ಅಂದರೆ ಸಪ್ರೇಟ್ ಮಾಡು. 2 × 6 ಪುನಃ ಇದು 2 3 6. ಇಲ್ಲಿಗೆ ಬಂದರೆ ಇದು 3 × 5 ಪುನಃ ಇದು 7 × 3. ಅರ್ಥ ಆಯ್ತಾ? ನೆಕ್ಸ್ಟು 15 ಏನಾಗಿದೆ, 15ರಲ್ಲಿ 3 × 5 12, 2 × 6 ಪುನಃ 21, 2 × 2 × 2 × 3 21, 7 × 3. ಇಲ್ಲಿ ಮಾಸಾಹ ಎಷ್ಟು, 3 3 3, ಅದರಿಂದ ಮಾಸಾಹ 3. ಲಾಸಾಹ ಎಷ್ಟು, 2 × 2 × 3 × 5 × 7 = 420. ಇಷ್ಟು ಬಂದಿರ್ತದೆ. ಇದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯುವ ವಿಧಾನ. ನೆಕ್ಸ್ಟು ಅದೇ ರೀತಿ 17, 17, 23 ಮತ್ತು 29. 17ನ್ನ ಒಂದೇ ನಂಬರಿಂದ ಡಿವೈಡ್ ಮಾಡೋಕ್ಕಾಗೋದು 1 × 17. 23 ಅಷ್ಟೇ ಒಂದೇ ನಂಬರಿಂದ 1 × 23. 29 ಅಷ್ಟೇ 1 × 29. ಮಾಸಾಹ ಎಷ್ಟು, ಸೇಮ್ 1 1. ಮಾಸಾಹ 1. ಲಾಸಾಹ 1 × 17 × 23 × 29. ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 11,339 ಬರ್ತದೆ. ಇದು ಕೂಡ ಅವಿಭಾಜ್ಯ ಅಪವರ್ತನದಿಂದ ಲಾಸಾಹ ಮಾಸಾಹಗಳನ್ನು ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ಕ್ವಶನ್, ಎನ್ನ ಯಾವುದೇ ಬೆಲೆಗೆ 6n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಅವರು ಹೇಳಿದರೆ ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. 6n 0ಯಿಂದ ಕೊನೆಗೊಳ್ಳಬೇಕಾದರೆ 5ರಿಂದ ಭಾಗ ಆಗಬೇಕು ಅಥವಾ 5ರ ಅಪವರ್ತನವಾಗಬೇಕು. ಆದರೆ 6 ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿದೆ. ಆದ್ದರಿಂದ 5 6ರ ಅಪವರ್ತನವಾಗುವುದಿಲ್ಲ. ಅಪವರ್ತನ ಆಗಬೇಕು ಅಂದರೆ 5ರಿಂದ 6 ಡಿವೈಡ್ ಆಗಬೇಕು. ಅವಿಭಾಜ್ಯ ಅಪವರ್ತನಗಳಂದರೆ ಯಾವ್ಯಾವುದು, 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3. ಆದ್ದರಿಂದ 6 5ರ ಅಪವರ್ತನ ಆಗಿರೋದಕ್ಕೆ ಚಾನ್ಸ್ ಇಲ್ಲ. 6n ಅಂದರೆ 6n ಅವಿಭಾಜ್ಯ ಅಪವರ್ತನಗಳು 2 × 3⁴n. ಇದನ್ನು 6n ಅಂತ ಕರಿತೀವಿ. ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅಪವರ್ತನವಾಗಿಲ್ಲ. ಇಲ್ಲಿ ಯಾವುದಾದ್ರು 5 ಸಂಖ್ಯೆ ಆಗಿದೆಯಾ, 5ರಿಂದ ಅಪವರ್ತನ ಆಗಿಲ್ಲ. ಆಗಿರುವುದರಿಂದ 6n 0ಯಿಂದ ಕೊನೆಗೊಳ್ಳುವುದಿಲ್ಲ. ನೆಕ್ಸ್ಟು 7 × 11 × 13 ಪ್ಲಸ್ 13 ಮತ್ತು 7 × 6 × 5 × 4 × 3 × 2 × 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ. ನೋಡೋಣ. ಫಸ್ಟ್ ಇದನ್ನು ತಗೊಳ್ಳೋಣ. 7 × 11 × 13 ಪ್ಲಸ್ 13. ಇಲ್ಲಿ 13 ಇರೋದ್ರಿಂದ ಇದನ್ನು ಕಾಮನ್ ತೆಗೆದ್ರೆ 7 × 11 ಪ್ಲಸ್ 1. ಪುನಃ ಇಲ್ಲಿ 13, 7 11 77 ಪ್ಲಸ್ 1 13 × 78. 78 ಅಂದರೆ 13 × 2 × 3 × 13. ಇದು ಸಂಯುಕ್ತ ಅಪವರ್ತನಗಳಾಗಿವೆ. ಏಕೆ ಅಂದರೆ
ಈ ಥರ ಪ್ರೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅದೇ ರೀತಿ 2 ಅಥವಾ ಸಂಯುಕ್ತ ಅಪವರ್ತನಗಳಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಸಂಯುಕ್ತ ಸಂಖ್ಯೆ ಆಗಿರ್ತದೆ. ನಾವಿಲ್ಲಿ ಮಾಡಿರೋದು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನ ಗುಣಲಬ್ಧವು ಸಂಯುಕ್ತ ಸಂಖ್ಯೆ ಆಗಿರ್ತದೆ. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರಬೇಕು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲೂ ಕೂಡ 7 × 6 × 5 × 4 × 3 × 2 × 1 + 5. ಇಲ್ಲಿ 5 ಇದೆಯಾ? 5, ಇಲ್ಲೊಂದು 5 ಇದೆ, ಇಲ್ಲಿ ಒಂದು 5 ಇದೆ. 5ನ್ನು ಕಾಮನ್ ತೆಗೆದ್ರೆ ಉಳಿದಿರೋದು 7 × 6 × 4 × 3 × 2 × 1 + 1 5. ಇದನ್ನಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 1008 + 1 5 × 1009. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 5 0 4 5 5045. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಸಂಯುಕ್ತ ಸಂಖ್ಯೆ ಆಗಿರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಯೂಟ್ಯೂಬ್ ಚಾನಲ್ನಿಂದ 10ನೇ ತರಗತಿಯ ವಾಸ್ತವ ಸಂಖ್ಯೆಗಳ ಪಾಠದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಉಳಿದ ಭಾಗಗಳನ್ನು ನಾವು ಕಂಟಿನ್ಯೂ ಮಾಡೋಣ. ಧನ್ಯವಾದಗಳು. ಸಾಯಿರಾಮ್.